ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯ ಮೊದಲನೇ ನಾಮ ಸರ್ವಾನುಲ್ಲಂಘ್ಯ ಶಾಸನ. ಇದು 995ನೇ ನಾಮ. ಇದರ ಅರ್ಥ ಏನು ಅಂತಂದರೆ, ಯಾರಿಂದಲೂ ಉಲ್ಲಂಘಿಸಲಾಗದಂಥ ಶಾಸನ ಉಳ್ಳವಳು. ಈ ಮಾತೆಯ ಆಜ್ಞೆ ಏನಿದೆ, ಶಾಸನ ಏನಿದೆ, ನಿಯಮ ಏನಿದೆ, ಅದನ್ನು ಯಾರೂ ಅತಿಕ್ರಮಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಯಾರೂ ಕೂಡ ಅಂದರೆ ಬ್ರಹ್ಮ, ವಿಷ್ಣು, ರುದ್ರರಾದಿಯಾಗಿ ಯಾವ್ಯಾವ ದೇವತೆಗಳಿರಲಿ ಅಥವಾ ಜೀವಿಗಳಿರಲಿ ಈ ಬ್ರಹ್ಮಾಂಡದಲ್ಲಿ ಈ ಶಕ್ತಿಯ ನಿಯಮವನ್ನು, ಶಾಸನವನ್ನು ಅತಿಕ್ರಮಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಮೂಲ ಶಕ್ತಿಯೇ ಈ ಬ್ರಹ್ಮ ರುದ್ರಾದಿಯಾಗಿ ಎಲ್ಲರಿಗೂ ಅವಳೇ. ಹಾಗಾಗಿ ಎಲ್ಲವನ್ನೂ ಅವಳ ಇಚ್ಛಾಪೂರ್ವಕ ಅವಳು ಸೃಷ್ಟಿ ಮಾಡಿ ಒಂದಷ್ಟು ಕಾಲ ಬಾಳಿಸಿ ಮತ್ತೆ ಲಯಿಸುವಂಥ ನಿಯಾಮಕ ಶಕ್ತಿಯೇ ಈ ತಾಯಿ. ಈ ಮಾತೃಶಕ್ತಿಯೇ ಅವಳಾಗಿರುವಾಗ ಅವಳು ಮಾಡಿರುವಂಥ ಶಾಸನವನ್ನು ಯಾವ ದೇವರಾದರೂ ಕೂಡ ಹೇಗೆ ಉಲ್ಲಂಘಿಸಲಿಕ್ಕೆ ಸಾಧ್ಯ ಅಲ್ವಾ? ಇದಕ್ಕೆ ಉದಾಹರಣೆ ಕೊಡೋದಾದರೆ, ಒಂದು 50-60 ಜನರಿರುವಂತಹ ಒಂದು ಅವಿಭಕ್ತ ಕುಟುಂಬ ಅಂತ ಇಟ್ಕೊಳ್ಳೋಣ. ಇಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದ್ದಾರೆ. ಅವರವರ ಕರ್ತವ್ಯಗಳಲ್ಲಿ ಎಲ್ಲರೂ ನಿರತರು. ಆ ಮನೆಗೊಬ್ಬ ಹಿರಿಯ ಒಳ್ಳೆಯ ಯಜಮಾನ ಇದ್ದಾನೆ. ಅವನ ಸ್ವಭಾವ ಒಳ್ಳೆಯದಿದೆ. ಹಾಗೆ ಒಳ್ಳೆಯ ಆಡಳಿತಗಾರ ಅವನು. ಸತ್ಯ, ಧರ್ಮ, ನ್ಯಾಯನಿಷ್ಠ, ದಕ್ಷ. ಯಾರಿಗೂ ಯಾವಾಗಲೂ ಏನನ್ನೂ ಕಡಿಮೆ ಮಾಡದೇನೆ ಚೆನ್ನಾಗಿ ಎಲ್ಲರ ಒಳಿತನ್ನು ಬಯಸುವವ ಆ ಯಜಮಾನ. ಅವನಿಗೆ ಸ್ವಾರ್ಥ ಇಲ್ಲ, ಮೋಹ ಮಮ ಯಾವುದೂ ಇಲ್ಲ. ಅವನ ಗುಣ ಸ್ವಭಾವ, ಉದ್ದೇಶ ಎಲ್ಲರಿಗೂ ಆ ಕುಟುಂಬದಲ್ಲಿ ಚೆನ್ನಾಗಿ ಗೊತ್ತಿದೆ. ತನ್ನ ಜವಾಬ್ದಾರಿಯನ್ನು ಅಷ್ಟು ದಕ್ಷತೆಯಿಂದ ಅವನು ಸದಾಕಾಲ ನೆರವೇರಿಸ್ತಾನೆ ಅಂತ ಇಟ್ಕೊಳ್ಳಿ. ಅಂತಹ ಮುಖ್ಯಸ್ಥನ ಮಾತನ್ನು ಆ ಮನೆಯ ಹಿರಿ ಸದಸ್ಯರೆಲ್ಲ ನಡೆಸ್ತಾರಲ್ವಾ. ಹೀಗೆಯೇ ಈ ಮಾತೆಯ ಶಾಸನವನ್ನು ಅವಳ ಮಕ್ಕಳೆಲ್ಲರೂ ಕೂಡ ಚಾಚೂ ತಪ್ಪದಂತೆ ಪಾಲಿಸ್ತಾರೆ. ಹಾಗೆ ಇದೇ ವಿಚಾರವನ್ನು ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ತುಂಬ ಚೆನ್ನಾಗಿ ವರ್ಣಿಸ್ತಾರೆ. ಜಗತ್ಸೂತೆ ದಾತ ಹರಿರವತಿ ರುದ್ರ ಕ್ಷಪಯತೆ ಅನ್ನುವಂತಹ 24ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳುವುದೇನು ಅಂತಂದರೆ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಈ 5 ಕೂಡ ನಿನ್ನ ಅಧೀನಕ್ಕೆ ಒಳಪಟ್ಟವರು. ಅಂದರೆ ಇವರೆಲ್ಲ ಪ್ರಕೃತಿ ಶಕ್ತಿಗಳು. ಇವರಲ್ಲಿ ಬ್ರಹ್ಮನು ಪ್ರಪಂಚವನ್ನು ಸೃಷ್ಟಿಸ್ತಾನೆ, ವಿಷ್ಣು ರಕ್ಷಿಸ್ತಾನೆ, ರುದ್ರನು ಅದನ್ನು ಆ ಕಾಲಕ್ಕೆ ಅನುಗುಣವಾಗಿ ಸಂಹರಿಸ್ತಾನೆ. ಒಡೆಯನಾದ ಈಶ್ವರ ಈ ಮೂವರನ್ನು ಅಂದರೆ ಬ್ರಹ್ಮ, ವಿಷ್ಣು, ರುದ್ರ ಏನಿದ್ದಾರೆ ಆ ಮೂವರನ್ನು ತನ್ನಲ್ಲೇ ಲಯಗೊಳಿಸಿಕೊಂಡು ತಾನು ಅಂತರ್ಧಾನನಾಗ್ತಾನೆ. ಮತ್ತೆ ಪ್ರಳಯ ಕಾಲದಲ್ಲಿ ಹೀಗೆ ಅಂತರ್ಧಾನನಾದಂಥ ಆ ಈಶ್ವರ ಮತ್ತೆ ಅನಂತ ಕಾಲ ಕಳೆದ ಮೇಲೆ ಏನು ಸೃಷ್ಟಿಕಾಲ ಬರ್ತದೋ ಆಗ ಸೃಷ್ಟಿಕಾಲದಲ್ಲಿ ಈ ಸದಾಶಿವ ಕ್ಷಣಕಾಲ ಕಂಪಿಸುವ ನಿನ್ನ ಕುಡಿ ಹುಬ್ಬುಗಳಿಂದ ಅನುಮತಿಯನ್ನು ಪಡೆದು ಮತ್ತೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಈ 4 ತತ್ವಗಳನ್ನು ಮತ್ತೆ ಸೃಷ್ಟಿ ಮಾಡಿ ಪುನಃ ಅವರವರ ಕಾರ್ಯದಲ್ಲಿ ತೊಡಗಿಸ್ತಾನೆ. ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಗಳೆಲ್ಲ ನಿನ್ನ ಕುಡಿ ಹುಬ್ಬಿನ ಆಜ್ಞಾ ಮಾತ್ರದಿಂದ ನಡೀತದೆ ಅಂತ ಆಚಾರ್ಯ ಶಂಕರರು ಅತ್ಯಂತ ವರ್ಣನಾತ್ಮಕವಾಗಿ ಈ ಸೃಷ್ಟಿಯ ಹಾಗೂ ಸೃಷ್ಟಿಯ ಮೂಲ ಶಕ್ತಿಯ ರಹಸ್ಯ ಏನಿದೆ ಅದನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಇದರ ಅರ್ಥ ಏನು ಅಂತಂದರೆ, ಇಡೀ ಪ್ರಕೃತಿ ಶಕ್ತಿಗಳೆಲ್ಲ ಈ ಮೂಲ ಚೈತನ್ಯವಾದ ದೇವಿಯ ಆಜ್ಞೆಯನ್ನು ಸದಾ ಪಾಲಿಸ್ತಾ ಇರ್ತವೆ. ಈ ಜಗತ್ತಿನಲ್ಲಿ ನಡೆದಿರುವುದು
ನಡೀತಾ ಇರುವುದು ಹಾಗೂ ನಡೆಯಲಿರೋದು ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳು ಎಲ್ಲವೂ ಕೂಡ ಈ ಭಗವತಿಯ ಸಂಕಲ್ಪಕ್ಕೆ ಅಥವಾ ಶಾಸನಕ್ಕೆ ಒಳಪಟ್ಟ ಸಂಗತಿಗಳೇ. ಇದಕ್ಕೆ ನಮ್ಮ ಜೀವನವೂ ಕೂಡ ಹೊರತಲ್ಲ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಜೀವನದ ಆಗು ಹೋಗುಗಳೇನಿದೆ ಅವುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಇದೆಲ್ಲವೂ ಆ ಭಗವತಿಯದೇ ಲೀಲೆ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ಆಗು ಹೋಗುಗಳಿಗೆ ಚಿಂತೆ ಮಾಡದೆ ತಟಸ್ಥ ಮನಸ್ಥಿತಿಯಲ್ಲಿ ಎಲ್ಲವೂ ಆ ಭಗವತಿಯ ಲೀಲೆ ಅನ್ನೋದಾಗಿ ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಬಂದಿದ್ದನ್ನು ಬಂದಂತೆ ಸ್ವೀಕಾರ ಮಾಡಿ ನಾವಿರುವ ತನಕ ಅವಳನ್ನೇ ಆಶ್ರಯಿಸಿ ಆಧರಿಸಿ ಬದುಕಬೇಕು ಅಂತ ಈ ನಾಮ ಸ್ಪಷ್ಟಪಡಿಸ್ತಾ ಇದೆ. ಇದರನ್ನು ಸರಿಯಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಎಲ್ಲ ಶಾಸ್ತ್ರದ ಸಾರವು ಇದನ್ನೇ ಹೇಳುವಂಥದ್ದು. ನಾವೆಲ್ಲ ಅವಳ ಮೂಲಕ ಸೃಷ್ಟಿಯಾದವರು. ನಮ್ಮ ಮೂಲಕ ನಡೆಯುವ ಕರ್ಮ ಕರ್ತವ್ಯವೆಲ್ಲವೂ ಕೂಡ ಅವಳ ಪ್ರೇರಣೆಯಿಂದಲೇ ನಡೀತಾ ಇದೆ. ನಮ್ಮನ್ನು ಸೃಷ್ಟಿ ಮಾಡಿದವಳು ಅವಳು, ಜೀವನವನ್ನು ನಡೆಸ್ತಾ ಇರುವವಳು ಅವಳು. ಆಮೇಲೆ ಕೊನೆಗೆ ನಮ್ಮನ್ನು ಮರಣದಲ್ಲಿ ತನ್ನೊಳಗೆ ಲಯಗೊಳಿಸಿಕೊಳ್ಳುವಂತಹ ಚೈತನ್ಯವೂ ಕೂಡ ನಮ್ಮೊಳಗೇ ಇರುವಂತಹ ಭಗವತ್ ಶಕ್ತಿಯೇ. ಆದ್ದರಿಂದ ಮತ್ತೆ ಮತ್ತೆ ನಮ್ಮ ಜೀವನದ ಆಗು ಹೋಗುಗಳನ್ನೆಲ್ಲ ಅವಳಿಗೇ ಸಮರ್ಪಣೆ ಮಾಡಿಕೊಂಡು ಬಂದದ್ದನ್ನು ಬಂದ ಹಾಗೆ ಸ್ವೀಕಾರ ಮಾಡ್ತಾ ಚಿಂತೆ ದುಃಖ ನೋವುಗಳಿಂದ ನಾವು ಮುಕ್ತವಾಗಿ ಅವಳನ್ನೇ ಆಶ್ರಯಿಸಿ ಆಧರಿಸಿ ನಮ್ಮ ಮರಣಕಾಲಕ್ಕೂ ಅವಳನ್ನೇ ಕೂಗಿ ಕರಿತಾ ಅವಳಲ್ಲೇ ಐಕ್ಯವಾಗಬೇಕು ಅನ್ನೋದನ್ನು ಈ ನಾಮ ಅತ್ಯಂತ ಸ್ಪಷ್ಟಪಡಿಸ್ತಾ ಇದೆ. ಇದು ನಿಜವಾಗಿ ನಮಗೆ ಜೀವನವನ್ನು ಎದುರಿಸಲಿಕ್ಕೆ ಬೇಕಾದಂತಹ ನಾಮವೂ ಹೌದು, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯವೂ ಹೌದು. ಹಾಗಾಗಿ ಇದನ್ನು ಸರಿಯಾಗಿ ನಾವು ಗ್ರಹಿಸಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ಈ ಸಹಸ್ರನಾಮವನ್ನು ಅಥವಾ ಈ ನಾಮವನ್ನಾದರೂ ಪಠಿಸ್ತಾ ಇರಬೇಕು. ಸರ್ವಾನುಲ್ಲಂಘ್ಯ ಶಾಸನ. ಅವಳ ಹೊರತಾಗಿ ಬೇರೆ ಏನೂ ಈ ಪ್ರಪಂಚದಲ್ಲಿ ನಡೆಯೋದಿಲ್ಲ, ಅವಳಿಚ್ಛೆ ಮಾತ್ರವೇ ನಡೆಯೋದು ಅನ್ನೋದನ್ನು ಪುನಃ ಪುನಃ ನಮ್ಮ ಸ್ಮರಣೆಗೆ ನಾವು ತಂದುಕೊಳ್ತಾ ನಮ್ಮ ಬದುಕನ್ನು ಆದಷ್ಟು ನಿರಾಳ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದಾಗಿ ಈ ನಾಮ ನಮಗೆ ಜೀವನಕ್ಕೆ ಬೇಕಾದಂಥ ಅತ್ಯಗತ್ಯ ಸೂಚನೆಯನ್ನು ಕೊಡ್ತಾ ಇದೆ. ಶ್ರೀ ಚಕ್ರರಾಜ ನಿಲಯ ಅಂತ ಮುಂದಿನ ನಾಮ. ಶ್ರೀ ಚಕ್ರರಾಜವೇ ನಿಲಯವಾಗಿರುವವಳು ಅಂತ ಇದರ ಅರ್ಥ. ಶ್ರೀಚಕ್ರ ಅನ್ನುವಂಥದ್ದು ಸರ್ವ ದೇವಚಕ್ರಗಳಲ್ಲೆಲ್ಲ ರಾಜನಂತೆ ಶೋಭಿಸುವಂಥದ್ದು. ಅನೇಕ ಬಗೆಯ ಚಕ್ರಗಳು ಅನೇಕ ದೇವತೋಪಾಸನೆಯಲ್ಲಿ ಸಾಂಕೇತಿಕವಾಗಿ ಬಳಕೆಯಾಗುತ್ತಿರುವಂಥವು. ಉದಾಹರಣೆಗೆ ಸುದರ್ಶನ ಚಕ್ರ, ಲಕ್ಷ್ಮೀ ಚಕ್ರ, ಇಂಥ ಹಲವಾರು ಚಕ್ರಗಳು ಬೇರೆ ಬೇರೆ ಉಪಾಸನೆಗಾಗಿ ಇವೆ. ಇವುಗಳಲ್ಲಿ ಅತಿ ಮುಖ್ಯವಾದದ್ದು ಶ್ರೀಚಕ್ರ. ಇಡೀ ಬ್ರಹ್ಮಾಂಡವನ್ನು ಹಾಗೂ ಸೃಷ್ಟಿಯ ಮೂಲವಾದ ಶಿವಶಕ್ತಿಯರನ್ನು ತನ್ನೊಡಲಲ್ಲಿ ಧರಿಸಿರುವಂತಹ ಈ ಶ್ರೀಚಕ್ರ ಚಕ್ರರಾಜ ಅಂತ ಅನಿಸ್ಕೊಂಡಿದೆ. ಹಾಗಾಗಿ ಈ ಚಕ್ರರಾಜ ಯಂತ್ರದಲ್ಲಿ ನೆಲೆಸಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಶ್ರೀ ಚಕ್ರರಾಜದ ಚಿತ್ರವನ್ನು ಸಾಮಾನ್ಯವಾಗಿ ನಾವೆಲ್ಲ ನೋಡಿಯೇ ಇರ್ತೇವೆ ಅಲ್ವಾ? ಹಾಗೆಯೇ ಶ್ರೀ ಚಕ್ರ ಯಂತ್ರವನ್ನು ಕೂಡ ಕೆಲವರು ಪ್ರತ್ಯಕ್ಷವಾಗಿ ನೋಡಿರಲಿಕ್ಕೆ ಸಾಕು. ಅದರ ಸ್ವರೂಪವನ್ನು ಸ್ವಲ್ಪ ವಿವರಿಸೋದಾದರೆ, ಬಿಂದು, ಅದರ ಸುತ್ತಲೂ ತ್ರಿಕೋಣ, ಅದರ ಸುತ್ತಲೂ 8 ತ್ರಿಕೋಣಗಳ ಒಂದು ವೃತ್ತ, ಅದರ ಸುತ್ತಲೂ 10 ತ್ರಿಕೋಣಗಳ 2 ವೃತ್ತಗಳು, ಅವುಗಳ ಸುತ್ತಲೂ 14 ತ್ರಿಕೋಣಗಳ ಇನ್ನೊಂದು ವೃತ್ತ, ಅದರ ಸುತ್ತಲೂ 8 ದಳಗಳ ಒಂದು ಪದ್ಮವೃತ್ತ, ಆಮೇಲೆ ಅದರ ಸುತ್ತಲೂ 16 ದಳಗಳ ಇನ್ನೊಂದು ಪದ್ಮವೃತ್ತ, ಮತ್ತೆ ಅದರ ಸುತ್ತಲೂ ವೃತ್ತತ್ರಯದ ಭೂಪುರ, ಅದರ ಸುತ್ತಲೂ 3 ರೇಖೆಗಳ 4 ದ್ವಾರಗಳು. ಇವಿಷ್ಟು ಶ್ರೀಚಕ್ರದ ಸ್ವರೂಪ. ಇಂತಹ ಅಪರೂಪದ ರೇಖಾವಿನ್ಯಾಸಗಳಿಂದ ರೂಪುಗೊಂಡಂಥ ಲೋಕೋತ್ತರವಾದ ಶ್ರೀಚಕ್ರವೇ ಶ್ರೀ ಜಗನ್ಮಾತೆಯ ಆವಾಸ ಸ್ಥಾನ, ಅವಳ ನಿಲಯ. ಇಲ್ಲಿ ಅವಳು ಸದಾ ಶ್ರೀ ಶಿವನೊಡನೆ ವಾಸ ಮಾಡ್ತಾಳೆ. ಹೇಗೆ ನಮ್ಮ ಶರೀರದಲ್ಲಿ ಶಿವಶಕ್ತಿಯರ ಆವಾಸ ಇದೆಯೋ ಹಾಗೆಯೇ ಈ ಶ್ರೀಚಕ್ರದಲ್ಲೂ ಶಿವಶಕ್ತಿ ಐಕ್ಯ ಸ್ವರೂಪವೇ ಇದೆ ಅಂತ ಈ ನಾಮ ಹೇಳ್ತಾ ಇದೆ.
ಶ್ರೀಮತ್ ತ್ರಿಪುರ ಸುಂದರಿ ಅಂತ ಮುಂದಿನ ನಾಮ. ಇದರ ಅರ್ಥ ನಮ್ಮದೇ ಬುದ್ಧಿ ಸಂಪತ್ತಿನಿಂದ ನಮ್ಮ ಶರೀರದಲ್ಲೇ ಗೋಚರಿಸಬಹುದಾದ ಸಂಪತ್ತಿನ ಸುಂದರತೆ ಅಂತ ಅರ್ಥ. ಏನು ಇದರ ವಿವರಣೆ ಹಾಗಾದರೆ ಅಂತ ನೋಡೋಣ. ಸತ್ಯಂ ಶಿವಂ ಸುಂದರಂ ಅನ್ನೋ ಮಾತಿದೆಯಲ್ಲ, ಅಂದರೆ ಸತ್ಯವಸ್ತುವೇ ನಿಜವಾಗಿ ಮಂಗಳಕರವಾದದ್ದೂ ಹೌದು, ಸುಂದರವಾದದ್ದು ಹೌದು ಅಂತ. ಈ ಸೌಂದರ್ಯ ಅನ್ನುವಂಥದ್ದು ಎಲ್ಲೆಲ್ಲೆಲ್ಲ ಕಾಣ್ತಾ ಇದೆಯೋ ಅಲ್ಲೆಲ್ಲ ಭಕ್ತರಿಗೆ ಈ ತ್ರಿಪುರ ಸುಂದರಿಯೇ ನೆನಪಿಗೆ ಬರ್ತಾ ಇರ್ತಾಳೆ. ಈ ಹೊರಗಿನ ಮೂರೂ ಲೋಕಗಳಲ್ಲಿ ಅಂದರೆ ಮಾನವ, ದಾನವ ಮತ್ತು ದೇವಲೋಕಗಳಲ್ಲಿ ಕಾಣುವ ಎಲ್ಲ ಸುಂದರತೆಗೆ ಕಾರಣವಾದಂಥ ಸತ್ಯ ತತ್ವವೇ ಇಲ್ಲಿ ತ್ರಿಪುರ ಸುಂದರಿ ಅನ್ನುವಂಥದ್ದು. ಮತ್ತೆ ತ್ರಿಪುರ ಅಂತಂದರೆ ನಮ್ಮ ದೇಹದ 3 ಸ್ತರಗಳಲ್ಲಿಯೂ ನಮ್ಮ ಮನಸ್ಸಿನ 3 ಅವಸ್ಥೆಗಳಲ್ಲಿಯೂ ಅನುಭವಕ್ಕೆ ಬರಬಹುದಾದಂಥ ಸುಂದರತೆ ಈ ಆತ್ಮ ಸುಖದ ಸುಂದರತೆ. ಇದು ಅನುಭವಕ್ಕೆ ಬರಬೇಕಾದ್ರೆ ಅದು ನಮ್ಮ ಬುದ್ಧಿಯ ಸಹಾಯದಿಂದ ನಾವು ಪಡೆಯುವಂತಹ ಜ್ಞಾನ ಸಂಪತ್ತಿನಿಂದಲೇ ಸಾಧ್ಯ. ಹಾಗಾಗಿ ಇಲ್ಲಿ ಶ್ರೀ ಮತ್ತು ಮತ್, ಶ್ರೀಮತ್ ತ್ರಿಪುರ ಸುಂದರಿ ಅಂತ ಬಂದಿರೋದು. ಮತ್ ಅಂದರೆ ಮತಿ, ಬುದ್ಧಿ ಅಂತ ಅರ್ಥ. ಶ್ರೀ ಅಂದರೆ ಜ್ಞಾನ ಸಂಪತ್ತು ಅಂತ ಅರ್ಥ. ಈ ತ್ರಿಪುರ ಸುಂದರಿ ಅಂತನ್ನುವ ಆತ್ಮ ಸೌಂದರ್ಯದ ಆನಂದವನ್ನು ನಮ್ಮ ಬುದ್ಧಿಯ ಸೂಕ್ಷ್ಮತೆಯಲ್ಲಿ ನಮ್ಮ ಶರೀರ ಮನಸ್ಸನ್ನು ಗಮನಿಸಿ ನಾವೇ ಅರಿತುಕೊಳ್ಳಬಹುದಾದಂಥ ಜ್ಞಾನ ಸಂಪತ್ತೇ ಆಗಿರುವುದು ಅಂತ ಈ ನಾಮದ ಒಳಧ್ವನಿ. ಅಂದರೆ ನಮ್ಮಲ್ಲೇ ನೆಲೆಯಾಗಿರುವ ಸತ್ಯವನ್ನು ನಾವು ಗಮನಿಸಿ ಅರಿತುಕೊಳ್ಳೋದೇ ನಿಜವಾದ ಸೌಂದರ್ಯ, ಅದೇ ಆನಂದ. ಆ ಒಂದು ಅರಿತುಕೊಳ್ಳುವ ಸಾಧನವೂ ಕೂಡ ನಮ್ಮಲ್ಲೇ ಇರುವಂಥ ಬುದ್ಧಿ ಅಂತ ಇದು ಹೇಳ್ತಾ ಇದೆ. ಇದು ಮನುಷ್ಯನ ನಿಜವಾದ ಸಂಪತ್ತು ಅಂತ ಈ ನಾಮದ ಒಳಧ್ವನಿ. ಒಂದ್ಸಲ ಈ ಆಂತರಂಗಿಕ ಸೌಂದರ್ಯದ ಖುಷಿ, ಆ ಆನಂದದ ರುಚಿ ನಮಗೆ ಸಿಕ್ಬಿಟ್ರೆ ಆಮೇಲೆ ಈ ಹೊರಗಿನ ಸೌಂದರ್ಯದಲ್ಲೂ ಕೂಡ ನಾವು ಈ ಒಳ ಆನಂದವನ್ನೇ ಅನುಸಂಧಾನ ಮಾಡ್ತಾ ಅದರಲ್ಲೇ ತಲ್ಲೀನವಾಗಿ ಮನಸ್ಸು ಹೊರಗೂ ಒಳಗೂ ಆನಂದದಲ್ಲೇ ಇರುತ್ತೆ. ಈ ಆತ್ಮಾನಂದದ ರಸಸ್ಥಿತಿಯನ್ನು ಇಲ್ಲಿ ತ್ರಿಪುರ ಸುಂದರಿ ಅನ್ನೋ ನಾಮದಿಂದ ವರ್ಣನೆ ಮಾಡಿ, ಇದು ನಮ್ಮಲ್ಲೇ ನಾವು ಬುದ್ಧಿಯ ಸಹಾಯದಿಂದ ಅರಿತುಕೊಳ್ಳಬೇಕಾದಂತಹ ಒಂದು ನಿಧಿ. ಹಾಗಾಗಿ ಅದು ಸಂಪತ್ತು, ಶ್ರೀ ಅಂತ ಈ ನಾಮ ಹೇಳ್ತಾ ಇದೆ. ಈ ಲಲಿತಾ ಸಹಸ್ರನಾಮದ 183ನೇ ಶ್ಲೋಕ. ಶ್ರೀ ಶಿವಾ ಶಿವಶಕ್ತ್ಯೈಕ್ಯರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀಲಲಿತಾ ದೇವ್ಯಾ ನಾಮ್ನಾಂ ಸಾಹಸ್ರಕಂ ಜಗುಹು. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಶ್ರೀ ಶಿವ. ಶ್ರೀ ಶಿವ ಅಂತಂದರೆ ಶ್ರೀ ಶಿವನೇ ಆಗಿರುವವಳು. ಶಿವನಿಗಿಂತ ಈ ತಾಯಿ ಅಭಿನ್ನಳು. ಇವಳೇ ಶಿವನು. ಇವಳೇ ಶಿವನ ಜ್ಞಾನವನ್ನು ಕೊಡುವಂಥ ನಿಜವಾದ ಸಂಪತ್ತು. ಇಲ್ಲಿ ಸಂಪತ್ತು ಅಂದರೆ ಮುಖ್ಯವಾಗಿ ಮೋಕ್ಷ ಸಂಪತ್ತು. ಶಿವ ಅಂತಂದ್ರು ಆ ಮೋಕ್ಷ ಸ್ಥಿತಿಯೇ, ಅದ್ವೈತ ತತ್ವವೇ. ಶಿವ ಅಂತಂದ್ರು ಅದೇ ಅದ್ವೈತ ತತ್ವದ ಜ್ಞಾನ. ಅಂದರೆ ಶಿವ ಬೇರೆ ಶಕ್ತಿ ಬೇರೆ ಅಂತ ನಾವು ಗ್ರಹಿಸಬಾರ್ದು. ಶಿವನೇ ಶಕ್ತಿಯಾಗಿ ಪ್ರಕಟಗೊಂಡಿದ್ದು, ಶಿವತತ್ವವೇ ತನ್ನ ಜ್ಞಾನವನ್ನು ತಾನು ಪ್ರಕಟಪಡಿಸಲಿಕ್ಕೋಸ್ಕರ ಶಕ್ತಿಯಾಗಿ ಪ್ರಕಟಗೊಂಡಿದ್ದು ಅಂತ. ಮೂಲತಃ ಆತ್ಮತತ್ವ ಅಥವಾ ಆ ಶಿವತತ್ವಕ್ಕಿಂತ ಬೇರೆಯಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕಣ್ಣಿಗೆ ಕಾಣುವಂತಹ ಎಲ್ಲ ವಸ್ತುಗಳಲ್ಲಿ ಅನುಭವಕ್ಕೆ ಬರುವಂತಹ ಚೈತನ್ಯವೇ ಆ ಶಿವವಸ್ತು. ಮೂಲತಃ ಈ ಶಿವ ಮತ್ತು ಶಕ್ತಿ ಇವೆರಡೂ ನಾವಂದುಕೊಂಡಂತೆ ಎರಡಲ್ಲ, ಅದು ಒಂದೇ ಎರಡಾದದ್ದು. ಆಮೇಲೆ ಐಕ್ಯ ಸ್ವರೂಪವನ್ನು ಅನುಭವಿಸುವಾಗ ಅವೆರಡೂ ಒಂದೇ ಆಗುವಂಥದ್ದು, ಐಕ್ಯವಾಗುವಂಥದ್ದು, ಅದ್ವೈತವಾಗುವಂಥದ್ದು. ಅದೇ ನಮ್ಮೊಳಗಿನ ನಿಜವಾದ ಶಿವಸ್ಥಿತಿ. ಶಿವೋಹಂ ಅನ್ನುವಂತಹ ಭಾವ, ಅದು ನಮ್ಮೆಲ್ಲರ ನಿಜವಾದ ಶ್ರೀ.
ಆತ್ಮವಸ್ತು, ಆತ್ಮತತ್ವ ಅಂತೆಲ್ಲ ಈ ನಾಮ ಅದ್ವೈತವನ್ನೇ ಬಿಚ್ಚಿ ಹೇಳ್ತಾ ಇದೆ. ಹೇಗೆ ಅಂತಂದರೆ, ಮಂಜುಗಡ್ಡೆ ನೀರಿನದೇ ಒಂದು ಘನಸ್ಥಿತಿ ಅಲ್ವಾ? ಹಾಗೆ ನೀರು ಅಂತನ್ನೋದು ಮೂಲ ಶಿವತತ್ವ ಇದ್ದಂತೆ. ಮತ್ತು ಈ ಜಗತ್ತೆಲ್ಲವೂ ಕೂಡ, ನಮ್ಮನ್ನು ಒಳಗೊಂಡು ಈ ಜಗತ್ತೆಲ್ಲವೂ ಕೂಡ ಮಂಜುಗಡ್ಡೆಯಂತೆ, ನೀರೇ ಆಕಾರಗೊಂಡಂಥ ಸ್ಥಿತಿ. ಈ ಮಂಜುಗಡ್ಡೆ ಕರಗಿತು ಅಂತಂದರೆ ಏನಿರುತ್ತೆ? ನೀರೇ ಅಲ್ವಾ? ಅಂತಹ ಒಂದು ಅವಸ್ಥೆ ಈ ನಮ್ಮ ದೇಹದ್ದು ಹಾಗೂ ಈ ಎಲ್ಲ ವಸ್ತುವಿನದ್ದು, ಈ ಜಗತ್ತಿನದ್ದು ಹಾಗೂ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಮೂಲ ಪ್ರಕೃತಿಯದು. ನಮ್ಮ ಬುದ್ಧಿ ಈ ಜ್ಞಾನವನ್ನು ಗ್ರಹಿಸಿಕೊಂಡು ನಮ್ಮ ದೇಹ ಮನಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿಕೊಂಡ್ರೆ ಶಿವೆಯೇ ಇಲ್ಲಿ ಶಿವನಾಗಿರುವಂಥದ್ದು ನಮಗೆ ಕಂಡುಬರ್ತದೆ. ಅಂದರೆ ಈ ದೇಹದಲ್ಲೇ ಆ ಶಿವತತ್ವ ನೆಲೆಯಾಗಿರುವಂಥದ್ದು ನಮಗೆ ಅರಿವಾಗ್ತದೆ. ಇದು ನಿಜವಾದ ಜ್ಞಾನ, ಆತ್ಮಜ್ಞಾನ. ಅಂಥ ಅನುಭಾವದಲ್ಲೇ ನಿಂತಹ ಜ್ಞಾನಿ ಏನಿದ್ದಾನೆ, ಆತ್ಮಜ್ಞಾನಿ ಅಥವಾ ಬ್ರಹ್ಮಜ್ಞಾನಿ, ಅಂಥವನು ತನ್ನ ಅನುಭವದಿಂದ ಆಮೇಲೆ ಹೇಳುವಂಥದ್ದು, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂ ಅಲ್ಲ, ಈ ಜಗತ್ತಿನ ಏನೂ ಅಲ್ಲ, ನನಗೆ ಯಾರೂ ಇಲ್ಲ, ಇರುವಂಥದ್ದು ಇಡೀ ಈ ಜಗತ್ತಿನಲ್ಲಿ ಕೇವಲ ನಾನು ಅನ್ನುವಂತಹ ಆಕಾಶವಾಗಿರುವಂಥ, ಆಕಾಶದಂತಹ ಬಯಲು ಅಂತ. ಈ ಜಗತ್ತಿನ ಯಾವ ವಿಷಯವೂ, ಯಾವ ವಸ್ತುವು, ಯಾವ ವ್ಯಕ್ತಿಯೂ ಸತ್ಯ ಅಲ್ಲ, ಸತ್ಯ ತತ್ವ. ಈ ಜಗತ್ತಿನ ಎಲ್ಲ ನಾಮ ರೂಪಗಳು ಏನು ನಮಗೆ ಕಣ್ಣಿಗೆ ಕಾಣ್ತಾ ಇವೆ, ಅನುಭವಕ್ಕೆ ಬರ್ತಾ ಇವೆ, ಈ ಎಲ್ಲದರ ನಾಮ ರೂಪಗಳ ಹಿಂದಿನ ಸತ್ಯ ಏನಿದೆ, ಇದು ಮಾತ್ರ ಇಲ್ಲಿ ಸತ್ಯ, ಇದೇ ಶಿವಸ್ಥಿತಿ ಅಂತ ಅನ್ನುವಂಥದ್ದು. ಶಿವೋಹಂ ಶಿವೋಹಂ ಅಂತ ಆ ಸ್ಥಿತಿಯನ್ನು ಹೇಳ್ತಾರೆ, ಅಥವಾ ಶಿವಕೇವಲೋಹಂ ಅಂತನೂ ಅನುಭಾವದ ಮಾತನ್ನು ಆಮೇಲೆ ಆ ಸ್ಥಿತಿಯಲ್ಲಿ ನಿಂತಹ ಜ್ಞಾನಿ ಈ ಜಗತ್ತಿಗೆ ಸಂದೇಶವಾಗಿ ಹೇಳುವಂಥದ್ದು. ಇದು ಜಗತ್ತಿನ ಎಲ್ಲ ನಾಮ ರೂಪಗಳ ಹಿಂದಿರುವಂಥ ಸತ್ಯ, ಇದುವೇ ಶಿವಸ್ಥಿತಿ. ನಾವೀಗೇನು ಭ್ರಮಿಸಿಕೊಂಡಿದ್ದೇವೆ ಅಂದರೆ, ಈ ಎಲ್ಲ ನಾಮ ರೂಪಗಳೇನು ಜಗತ್ತಾಗಿ ರೂಪುಗೊಂಡಿದೆ ಇದೇ ಸತ್ಯ ಅಂತ. ಹಾಗಾಗಿಯೇ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಆಚಾರ್ಯ ಶಂಕರರು ಹೇಳುವಂಥದ್ದು. ಈ ಶಿವಸ್ಥಿತಿಯನ್ನೇ, ನಮ್ಮ ನಿಜ ಸ್ಥಿತಿಯನ್ನೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಅನುಭವಕ್ಕೆ ನಾವೇ ತಂದ್ಕೋಬೇಕಿದೆ ಅಂತ ಈ ನಾಮ ಹೇಳ್ತಾ ಇದೆ. ನಿಜವಾದ ಸ್ಥಿತಿ ಇಲ್ಲಿ ಶಿವಶಕ್ತಿ ಐಕ್ಯ ರೂಪವಾದಂಥ ಅದ್ವೈತ ತತ್ವವೇ ಅನ್ನೋದಾಗಿ ಈ ನಾಮ ನಮಗೆ ಹೇಳ್ತಾ ಇದೆ. ಜೊತೆಗೆ ಮುಂದಿನ ನಾಮವೂ ಕೂಡ ಇದನ್ನೇ ವಿಸ್ತರಿಸಿ ಹೇಳುವಂಥದ್ದಾಗಿದೆ. ಮುಂದಿನ ನಾಮವನ್ನು ನೋಡೋಣ. ಶಿವಶಕ್ತಿ ಐಕ್ಯ ರೂಪಿಣಿ ಅಂತ ಮುಂದಿನ ನಾಮ. ಶಿವಶಕ್ತಿಯರ ಐಕ್ಯ ರೂಪಿಣಿಯಾಗಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಶಿವ ಮತ್ತು ಶಕ್ತಿ ಎರಡೂ ಕೂಡ ಐಕ್ಯವಾದಂಥ ಚೈತನ್ಯ ರೂಪಿಣಿಯವಳು ಅಂತ ಈ ನಾಮದ ಸರಿಯಾದ ಅರ್ಥ. ಶಿವನಿಂದ ಒಡಗೂಡಿಯೇ ಈ ಶಕ್ತಿಯು ಸೃಷ್ಟಿಯ ಪ್ರತಿ ರೂಪದಲ್ಲೂ ನೆಲೆಯಾಗಿದ್ದಾಳೆ. ಜಗತ್ತಿನ ಪ್ರತಿ ವಸ್ತುವಿನಲ್ಲೂ ಒಳಗಿನಿಂದ ಈ ಶಿವಶಕ್ತಿಯರ ಆವಾಸವೇ ತುಂಬಿದೆ. ಇದೇ ಶಿವಶಕ್ತಿ ಐಕ್ಯವನ್ನೇ ಇಲ್ಲಿ ನಾವು ಚೈತನ್ಯ, ಲಲಿತಾಂಬಿಕೆ ಅಂತೆಲ್ಲ ಕರಿತಾ ಇರೋದು ಅಲ್ವಾ. ಶಿವತತ್ವ ಅಂತಂದರೆ ಅದು ಆಕಾರವಿಲ್ಲದ ನಿರಾಕಾರ ಸ್ಥಿತಿ, ನಿರ್ಗುಣ ತತ್ವ. ಆದರೆ ಅದೇ ನಿರ್ಗುಣ ತತ್ವದಿಂದಲೇ ಶಕ್ತಿಯೊಂದು ಪ್ರಕಟವಾಗಿ ಆ ಶಕ್ತಿಯಿಂದಲೇ ಈ ಸಕಲ ಜಗತ್ತೂ ಕೂಡ ಪ್ರಕಟವಾದ್ದರಿಂದ ಶಿವತತ್ವ ಹಾಗೂ ಅದರಿಂದುಂಟಾದಂಥ ಈ ಶಕ್ತಿ ಎರಡೂ ಕೂಡ ಐಕ್ಯವಾಗಿರುವಂಥ ಚೈತನ್ಯದ ನೆಲೆ ಪ್ರತಿಯೊಂದು ವಸ್ತುವಿನಲ್ಲೂ ಆವಾಸಗೊಂಡಿದೆ. ಅಂದರೆ ನೀರಿನಿಂದಲೇ ಹೇಗೆ ಮಂಜುಗಡ್ಡೆ ಮೂಡಿ ಬರ್ತದೋ ಹಾಗೆ, ಅಗ್ನಿ ಹಾಗೂ ಶಾಖ ಎರಡೂ ಹೇಗೆ ಒಂದೇ ಆಗಿದೆಯೋ ಹಾಗೆ, ಗಾಳಿ ಹಾಗೂ ಸ್ಪರ್ಶ ಹೇಗೆ ಒಂದೇ ಆಗಿದೆಯೋ ಹಾಗೆ ಈ ಶಿವಶಕ್ತಿಯ ಅಭೇದ ರೂಪ ಅಂತ ನಾವು ಗ್ರಹಿಸಬೇಕು. ಶಿವನೇ ಶಕ್ತಿ, ಶಕ್ತಿಯೇ ಶಿವ. ಅಭೇದ ಸ್ಥಿತಿ ಇದೆ ಈ ಶಿವಶಕ್ತಿಯಲ್ಲಿ. ಶಿವನೇ ಶಕ್ತಿಯಾಗಿ
ಆ ಶಕ್ತಿಯೇ ಹಲವಾಗಿ ಅನೇಕವಾಗಿ ಅನಂತವಾಗಿ ಸೃಷ್ಟಿಯಾದಂಥ ಈ ನಾಮರೂಪಗಳುಳ್ಳ ವಸ್ತುಗಳು ಹಾಗೂ ಜೀವಗಳೇ ಈ ಬ್ರಹ್ಮಾಂಡ. ಇದೇ ಈ ಭಗವತಿಯ ಲೀಲೆ. ಸತ್ಯವಸ್ತುವು ತನ್ನನ್ನೇ ತಾನು ವಿಭಜನೆ ಮಾಡಿಕೊಂಡು ಇನ್ನೊಂದಾಗಿ ಮತ್ತೊಂದಾಯಿತು. ಆ ಮತ್ತೊಂದು ಅಸಂಖ್ಯವಾಗಿ ತನ್ನನ್ನೇ ತಾನು ಸೃಷ್ಟಿಸಿಕೊಳ್ತಾ ಹೋಯಿತು. ಆ ಎಲ್ಲವುಗಳಲ್ಲಿಯೂ ತಾನೇ ಅಡಗಿ ಆಟ ಆಡುವಂತಹ ಮಾಯಾ ಲೀಲಾರಂಗವೇ ಈ ಜಗತ್ತು. ನಾವು ಕೂಡ ಈ ಮಾಯಾ ಸೃಷ್ಟಿಯ ಒಂದು ರೂಪ. ಇದೇ ಸತ್ಯ. ಇಲ್ಲಿ ಕಾಣುವ ಎಲ್ಲ ನಾಮ ರೂಪಗಳ ಹಿಂದಿನ ರಹಸ್ಯ ಅಂತಂದರೆ ಈ ಶಿವಶಕ್ತಿಯ ಐಕ್ಯತೆ ಅಥವಾ ಈ ಚೈತನ್ಯವೇ ಅದು ಅಂತ ನಾವು ಇಡೀ ಸೃಷ್ಟಿಯ ಒಳರಹಸ್ಯ ಏನು ಅನ್ನೋದನ್ನು ತಿಳ್ಕೋಬೇಕಿದೆ. ಹಾಗಾಗಿ ಈ ನಾಮದ ಮೂಲಕ ಇಡೀ ಸೃಷ್ಟಿಯ ಎಲ್ಲ ನಾಮರೂಪಗಳ ಹಿಂದೆ ಇರುವಂಥ ಚೈತನ್ಯ ಅಂತಂದರೆ ಅದು ಶಿವಶಕ್ತಿಯರ ಐಕ್ಯ ಸ್ವರೂಪ ಅನ್ನೋದಾಗಿ ಈ ನಾಮ ನಮಗೆ ಸೃಷ್ಟಿಯ ರಹಸ್ಯವನ್ನು ಬಿಚ್ಚಿ ಹೇಳ್ತಾ ಇದೆ. ಇದರನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ನಮ್ಮ ದೇಹವೂ ಕೂಡ ಆ ಸೃಷ್ಟಿಯೇ ಆಗಿದ್ದಕ್ಕೆ ಈ ದೇಹದೊಳಗೆ ಶಿವಶಕ್ತಿಯರ ರಹಸ್ಯ ಹೇಗೆ ಆ ಐಕ್ಯತೆ ನಮ್ಮಲ್ಲೇ ನೆಲೆಯಾಗಿದೆ, ಅಡಗಿದೆ ಅನ್ನೋದನ್ನು ಗಮನಿಸ್ತಾ ನಮ್ಮ ಶರೀರ ಕೆಲಸ ಮಾಡುವಂಥ ರೀತಿ, ನಮ್ಮ ಮನಸ್ಸು ಕೆಲಸ ಮಾಡುವಂಥ ರೀತಿ, ಅವೆರಡನ್ನೂ ನಮ್ಮ ಬುದ್ಧಿಯಿಂದ ನಾವು ಗಮನಿಸಿ ಆ ಶಿವಶಕ್ತೈಕ್ಯ ರೂಪವನ್ನು ನಮ್ಮಲ್ಲೇ ನಾವು ನೆಲೆಗೊಂಡಿದ್ದನ್ನು ನಮ್ಮ ಅನುಭವಕ್ಕೆ ನಾವು ತಂದುಕೋಬೇಕು ಅನ್ನೋದಾಗಿ ಆ ಶಿವಶಕ್ತೈಕ್ಯ ರೂಪವನ್ನು ತಮ್ಮ ಅನುಭವದಲ್ಲಿ ಕಂಡುಕೊಂಡಂಥ ವಾಗ್ದೇವಿಯರು ಈ 999 ನಾಮಗಳ ಮೂಲಕ ನಮಗೆ ಬೇರೆ 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 ರೀತಿಯಲ್ಲಿ ಅದರ ರಹಸ್ಯಗಳೆಲ್ಲವನ್ನೂ ಕೂಡ ಬಿಚ್ಚಿಡ್ತಾ ಇದ್ದಾರೆ. ನಾಮಗಳ ಸ್ತುತಿಯ ಮೂಲಕ ಇಡೀ ಬ್ರಹ್ಮಾಂಡದ ರಹಸ್ಯ ಹಾಗೂ ನಮ್ಮದೇ ದೇಹದ ರಹಸ್ಯ ಇವೆಲ್ಲವನ್ನೂ ಕೂಡ ಈ ವಾಗ್ದೇವಿಯರು ಅತ್ಯದ್ಭುತವಾಗಿ ಹೃದಯಂಗಮವಾಗಿ ಬಿಚ್ಚಿಡ್ತಾ ಇದ್ದಾರೆ. ಲಲಿತಾಂಬಿಕಾ ಅಂತ ಇದು ಸಾವಿರದ ನಾಮ, ಸಾವೇ ಇರದ ನಾಮ. ಈ ಎಲ್ಲ ನಾಮಗಳೂ ಕೂಡ ಲಲಿತಾಂಬಿಕೆಯ ಅದ್ಭುತ ಅಪೂರ್ವವಾದ ರಹಸ್ಯ ವಿಷಯವನ್ನು ತಿಳಿಸುವಂಥದ್ದು. ಲಲಿತಾಂಬಿಕೆ ಅಂತಂದರೆ ಈ 999 ನಾಮಗಳಿಂದ ಯಾವ ಅರ್ಥಾನುಸಂಧಾನವನ್ನು ನಾವು 1 ವರ್ಷ 4 ತಿಂಗಳುಗಳ ಕಾಲ ಸುಮಾರು ಮಾಡ್ಕೊಂಡು ಬಂದ್ವೋ ಅದೆಲ್ಲವೂ ಕೂಡ ಈ ಲಲಿತಾ ಮಾತೆಯ ಮಹತ್ವವನ್ನು ಸಾರುವಂಥದ್ದು. ಅಂಥವಳು ಈ ಲಲಿತಾ ಮಾತೆ. ಲಾಲಿತ್ಯ ಪೂರ್ಣಳು ಇವಳು, ಲಾಲಿಸುವವಳು, ಅನುಪಮ ಸುಂದರಿ, ಹೀಗೆಲ್ಲ ಅರ್ಥ ಈ ಲಲಿತಾ ನಾಮಕ್ಕಿದೆ. ಎಲ್ಲ ರೀತಿಯ ಉತ್ಕರ್ಷವನ್ನು ಬದುಕಿನಲ್ಲಿ ಬಯಸುವವರು ಮತ್ತು ಮೋಕ್ಷ ಮಾರ್ಗಾನುಗಾಮಿಗಳು ಈ ಮಾತೃಭಾವದಲ್ಲಿ ಅತ್ಯಂತ ಸುಲಲಿತವಾಗಿ ಸುಲಭವಾಗಿ ಆ ತಾಯಿಯನ್ನು ಈ ರೀತಿ ಆರಾಧನೆ ಮಾಡಿ ಮೋಕ್ಷ ಹೊಂದಬಹುದಾಗಿದೆ ಅನ್ನೋದನ್ನು ಈ ಲಲಿತಾ ಅನ್ನೋ ನಾಮ ಸೂಚಿಸ್ತಾ ಇದೆ. ಅಷ್ಟು ಸುಲಲಿತವಾಗಿ ಮೋಕ್ಷವನ್ನು ಗಳಿಸ್ಕೋಬಹುದು ಅಂತ. ಮಕ್ಕಳು ತಾಯಿಯನ್ನು ಪ್ರೀತಿಸುವಂತೆ ಅವಳನ್ನು ಪ್ರೀತಿಸಿ ಆರಾಧಿಸಿದರೆ ಆ ಶುದ್ಧ ಮುಗ್ಧ ಮನಸ್ಸಿಗೆ ಒಲಿದು ಅನುಗ್ರಹ ನೀಡುವ ಶ್ರೀಮಾತೆಯೇ ಈ ಲಲಿತಾಂಬಿಕೆ ಎನ್ನುವುದಾಗಿ ಈ ಲಲಿತಾಂಬಿಕಾ ಅನ್ನೋ ನಾಮ ಹೇಳ್ತಾ ಇದೆ. ಜೊತೆಗೆ ಇನ್ನೊಂದು ಅರ್ಥ, ಶ್ರೀಚಕ್ರದಲ್ಲಿ ಇರುವಂಥ ಎಲ್ಲ ಆವರಣ ದೇವತೆಗಳನ್ನೂ ಮೀರಿಸಿ ಬಿಂದುವಿನಲ್ಲಿ ಶೋಭಿಸುವ ಮಾತೆ ಲಲಿತೆ ಅಂತ ಅರ್ಥ. ಈ ಲಲಿತಾಂಬಿಕಾ ಅನ್ನೋ ನಾಮಕ್ಕೆ ಬಹಳಷ್ಟು ಅರ್ಥಗಳಿವೆ. ಲಾಲಿತ್ಯ, ಶೋಭೆ, ವಿಲಾಸ, ಧೈರ್ಯ, ತೇಜಸ್ಸು, ಮಾಧುರ್ಯ, ಗಾಂಭೀರ್ಯ, ಔದಾರ್ಯ, ಹೀಗೆ ಹಲವಾರು ಅರ್ಥಗಳು ಈ ಲಲಿತಾ ಅನ್ನೋ ನಾಮಕ್ಕಿದೆ. ಈ ಎಲ್ಲ ಗುಣಗಳ ಸಮುಚ್ಚಯ ಸ್ವರೂಪವೇ ಈ ಲಲಿತಾಂಬಿಕೆ. 1000 ನಾಮವಾದ ಈ ಲಲಿತಾಂಬಿಕಾ ಸಾವೇ ಇಲ್ಲ. ಈ ಲಲಿತಾಂಬಿಕಾ ಅನ್ನೋ ನಾಮಕ್ಕೆ, ಲಲಿತಾ ಸಹಸ್ರನಾಮಕ್ಕೆ ಸಾವೇ ಇಲ್ಲ. ಅಥವಾ ಯಾರು ಇದರನ್ನು ಅಷ್ಟು ಶ್ರದ್ಧಾ ವಿಶ್ವಾಸದಿಂದ ಭಕ್ತಿಯಿಂದ ಪಠಿಸ್ತಾರೋ ಅವರಿಗೂ ಕೂಡ ಸಾವೇ ಇಲ್ಲ, ಅವರು ಕೂಡ ಸಾವನ್ನು ಗೆದ್ದವರಾಗ್ತಾರೆ ಅಂತ ಈ ನಾಮ ಹೇಳ್ತಾ ಇದೆ.
999 ನಾಮಗಳೂ ಕೂಡ ಈ ಲಲಿತಾ ನಾಮಕ್ಕೆ ವಿಶೇಷಣಗಳನ್ನು, ವಿಶೇಷವಾದ ಅರ್ಥವನ್ನು ಹೇಳ್ತಾ ಆ ತಾಯಿಯ ಮಹತಿಯನ್ನು ಸಾರಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಂದರೆ ಒಂದೊಂದು ನಾಮದಲ್ಲೂ ಕೂಡ ಈ ಲಲಿತಾಂಬೆ ಎಂಥವಳು ಅನ್ನೋದನ್ನು ಈ ನಾಮ ಸಾಹಸ್ರ ಸಾರಿ ಸಾರಿ ಹೇಳ್ತಿವೆ. ನಾನು ಹೇಳಿದ್ದು ಈ ಸಂಚಿಕೆಗಳಲ್ಲಿ ಕೇವಲ ಪರಿಚಯಾತ್ಮಕವಾದಂಥ ಅರ್ಥ. ಈ ಅರ್ಥಗಳನ್ನು ವಿವರವಾಗಿ ನೋಡ್ಲಿಕ್ಕೆ ಹೋದರೆ ಈ ಅರ್ಥಗಳಿಗೆ ಒಂದು ಕೊನೆಯೇ ಇಲ್ಲ ಹಾಗಿದೆ. ಇಡೀ ವಿಶ್ವರಹಸ್ಯ, ಬ್ರಹ್ಮರಹಸ್ಯದ ಸಂಗತಿಗಳನ್ನೆಲ್ಲ ಈ ಸಹಸ್ರನಾಮ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ಯೋಗಶಾಸ್ತ್ರ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಶ್ರೀವಿದ್ಯಾ ರಹಸ್ಯ, ವೇದಾಂತದ ರಹಸ್ಯಗಳನ್ನೆಲ್ಲ ಈ ವಿಶೇಷವಾದ ಸಹಸ್ರನಾಮಾವಳಿ ತನ್ನಲ್ಲಿ ಹುದುಗಿಸಿಟ್ಟುಕೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಬಂದ್ವಿ. ಪ್ರತಿ ನಾಮವೂ ಕೂಡ ಒಂದೊಂದು ಅದ್ಭುತವಾದ ಕೋಡ್ ವರ್ಡ್ ಇದ್ದಂತೆ. ಅದರೊಳಗಿನ ರಹಸ್ಯ, ಗೂಢತೆ, ಗಾಢತೆ, ಅರ್ಥವಿವರಣೆಯಲ್ಲಿ ಇಡೀ ಸೃಷ್ಟಿಯ ರಚನೆ, ಸ್ಥಿತಿ ಹಾಗೂ ಲಯಗಳ ವಿಷಯ, ಮಾನವ ಜೀವಿಗಳಿಗೆ ಮಾತ್ರ ತಿಳಿಯಲು ಸಾಧ್ಯವಾದ ಎಲ್ಲ ಜೀವಕೋಟಿಗಳ ರಹಸ್ಯ, ಅದುವೇ ಮುಕ್ತಿ ಹೊಂದಲು ತಿಳಿಯಬೇಕಾದಂಥ ಆತ್ಮತತ್ವದ ಸಂಗತಿಗಳು, ಇದರನ್ನೆಲ್ಲ ಈ ರಹಸ್ಯಗಳನ್ನೆಲ್ಲ ಈ ನಾಮಗಳು ಒಂದೊಂದಾಗಿ ತಿಳಿಸಿಕೊಡ್ತಾ ಇವೆ. ವಶಿನ್ಯಾದಿ ವಾಗ್ದೇವಿಯರು ನುಡಿದಂಥ ಈ ವೈಖರಿ ನಾಮಗಳು ಒಂದೊಂದು ಕೂಡ ಒಂದೊಂದು ಮಂತ್ರವೇ ಹೌದು. ಒಂದೊಂದು ನಾಮವೂ ಕೂಡ ಅದು ಹೇಳುವ ವಿಷಯ ಏನಿದೆ ಅದು ಸತ್ಯವೇ ಹೌದು. ಈ ಸತ್ಯವನ್ನ ಈ ಮಾನವರಿಗೆ ಸಾರ್ಲಿಕ್ಕಾಗಿಯೇ ಈ ಲಲಿತಾಂಬಿಕೆ ತನ್ನ ದೇಹದಿಂದಲೇ 8 ಕಿರಣಗಳಾಗಿ ಉದ್ಭೂತರಾದ ವಶಿನ್ಯಾದಿ ವಾಗ್ದೇವಿಯರಿಂದ ಈ ಸಹಸ್ರನಾಮದ ಸ್ತುತಿಯನ್ನ ಹೇಳಿಸಿರುವಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಅಗಸ್ತ್ಯ ಮುನಿ ಮತ್ತೆ ಹಯಗ್ರೀವ ಸಂವಾದವಾದ ಈ ಸಹಸ್ರನಾಮವನ್ನ ಸಾಕ್ಷಾತ್ ವೇದವ್ಯಾಸರೇ ನಮಗೆ ರೂಪಿಸಿಕೊಟ್ಟಿರುವಂಥದ್ದು. ಈ ನಾಮಾವಳಿಗಳು ಬಹಳ ದಿವ್ಯವಾದದ್ದು, ಸತ್ಯವಾದದ್ದು, ಮಂಗಳವಾದದ್ದು, ಪಠಿಸುವವರಿಗೂ ಸರ್ವ ಮಂಗಳವನ್ನ ಪ್ರಾಸಾದಿಸುವಂಥದ್ದು. ಕೊನೆಯದಾಗಿ ಈ 1000 ನಾಮಗಳು ಅಂದರೆ ಸಾವೇ ಇರದ ನಾಮಗಳು ಪಾಠಕನಿಗೂ ಈ ಸ್ತುತಿಗೈಯುವ ಭಕ್ತನಿಗೂ ಕೂಡ ಸಾವನ್ನು ಗೆಲ್ಲುವ ದಾರಿಯನ್ನ ತೋರುವ ಪರಮ ಪವಿತ್ರವಾದ ನಾಮಾಂಕಿತದ ದಿವ್ಯ ಪಥ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾಕ್ಷಾತ್ ಶ್ರೀ ಲಲಿತಾಂಬಿಕೆಯೇ ತೋರಿಸಿದಂತಹ ದಿವ್ಯ ಮಾರ್ಗ ಇದು. ಇಲ್ಲಿ ಒಂದೊಂದು ನಾಮವೂ ಕೂಡ ಒಂದೊಂದು ಮಂತ್ರದಂತೆ. ಮನನ ಮಾಡುವವನನ್ನು ಕಾಯುವುದು ಮಂತ್ರ ಅಲ್ವಾ? ಮನನಾತ್ರಾಯತೆ ಇತಿ ಮಂತ್ರ. ಅಂದರೆ ನಾಮದ ಅರ್ಥವನ್ನ ತಿಳಿದು ಅದನ್ನು ತನ್ನಲ್ಲಿಯೇ ಮನನ ಮಾಡಿಕೊಂಡು ಆ ನಾಮವನ್ನ ಶ್ರದ್ಧಾಯುತವಾಗಿ ಪಠಿಸಿದಾಗ ಪ್ರತಿ ನಾಮವೂ ಕೂಡ ವೇದ ಮಂತ್ರಗಳಂತೆ ಉಚ್ಚರಿಸುವ ಪಾಠಕನನ್ನ ಉದ್ಧರಿಸುತ್ತದೆ. ಆ ಮಂತ್ರ ಹಾಗೆ ಫಲಿಸ್ತದೆ. ಈ ಸಹಸ್ರನಾಮ ಸ್ವತಃ ಶ್ರೀಮಾತೆಯ ಇಚ್ಛೆಯಿಂದ ಪ್ರಕಟವಾದದ್ದು. ಭಕ್ತಿ ಭಾವದಿಂದ ಪಠಿಸಿದವರನ್ನ ಅದು ಉದ್ಧರಿಸಬೇಕೆಂಬ ಮಾತೃಭಾವದ ಪ್ರೇಮಪೂರ್ವಕ ಮಾತೆಯ ಸಂಕಲ್ಪದಿಂದಲೇ ಈ ವಶಿನ್ಯಾದಿ ವಾಗ್ದೇವಿಯರಿಂದ ಇದು ರಚಿತವಾಗಿದ್ದು. ವಾಗ್ದೇವಿಯರು ಅಂತಂದ್ರೆ ವಾಕ್ ಸಿದ್ಧಿ ಹೊಂದಿದವರು ಅಂತ ಅರ್ಥ. ಅವರಾಡುವ ಮಾತುಗಳೆಲ್ಲ ಸತ್ಯ ಅಂತ ಅರ್ಥ. ಇದೆಲ್ಲವನ್ನು ಕೂಡ ನಾವು ಗಮನಿಸಿಕೊಂಡು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಈ ಅರ್ಥವನ್ನ ನೆನಪಿಸಿಕೊಂಡು ನಾಮದ ಅನುಸಂಧಾನವನ್ನು ಮಾಡ್ತಾ ಈ ಪವಿತ್ರ ನಾಮಗಳನ್ನು ದಿನನಿತ್ಯ ಎಲ್ಲರೂ ಕೂಡ ಪಠಿಸಬೇಕಾಗಿದೆ. ಸಾಧ್ಯ ಇಲ್ಲದೆ ಇದ್ದವರು ಅಷ್ಟೋತ್ತರ ಶತನಾಮಗಳನ್ನಾದರೂ ಪಠಿಸಬೇಕು. ಹಾಗಾಗಿಯೇ ಈ ಸಹಸ್ರನಾಮಗಳನ್ನು ಸ್ತುತಿ ಮಾಡಿದ ವಶಿನ್ಯಾದಿ ವಾಗ್ದೇವಿಯರು ಇಲ್ಲಿ ಕೊಂಡಾಡುವುದೇನು ಅಂತಂದ್ರೆ, ಅಮ್ಮ, ಈ ನಾಮಗಳ ಮೂಲಕ ನಮ್ಮಿಂದ ಈ ವಿಶ್ವರಹಸ್ಯ, ಆತ್ಮರಹಸ್ಯದ ಮಂತ್ರ ಸದೃಶ ಮಾತುಗಳನ್ನಾಡಿದ ನೀನು ನಮ್ಮೆಲ್ಲರನ್ನೂ ಮೀರಿ ಅಂತರ್ಲೀನವಾದ, ನಮ್ಮ ಮಾತಿಗೂ ಮೀರಿದ ಆನಂದ ಲೋಲೆಯಾದ ಆನಂದ ಸ್ವರೂಪಿಣಿಯಾದ ತಾಯಿ ಲಲಿತಾಂಬಿಕೆ ನೀನು ಅಂತ ಕೊನೆಯ ನಾಮವನ್ನ ಲಲಿತಾಂಬಿಕಾ ಅಂತ ಹೇಳ್ತಾ ಅಂತರ್ಲೀನವಾದ ತಮ್ಮ ಆತ್ಮಸ್ವರೂಪದ ಆನಂದಕ್ಕೆ ಆಂತರಂಗಿಕವಾಗಿ ಶೋಭಾಯಮಾನವಾಗಿರುವಂಥ ಚಿರಪರ ತತ್ವಕ್ಕೆ ಸಮರ್ಪಣೆ ಮಾಡಿ ಅವಳನ್ನೇ ಮತ್ತೆ ಮತ್ತೆ ಆನಂದದಿಂದ ಕೊಂಡಾಡ್ತಾ
ಪರಮ ಲಾಲಿತ್ಯಪೂರ್ಣವಾದ ಮನಸ್ಸಿನಿಂದ ಆನಂದದಿಂದ ಅವಳಲ್ಲೇ ಐಕ್ಯವಾಗ್ತಾರೆ ಅನ್ನುವಲ್ಲಿಗೆ ಈ ಲಲಿತಾಂಬಿಕಾ ಅನ್ನೋ ಈ ಸಹಸ್ರನಾಮ ಮನಸ್ಸಿಟ್ಟು ಭಜಿಸುವ ಭಜಕರನ್ನೂ ಕೂಡ ಅದೇ ಲಾಲಿತ್ಯಪೂರ್ಣ ಭಾವದಲ್ಲಿ ತನ್ನೊಳಗೆ ಐಕ್ಯವಾಗಿಸಿ ಬಿಡ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಸಹಸ್ರನಾಮಾವಳಿಯೇ ಈ ವಿಷಯವನ್ನ ಹೇಳ್ತಾ ಇರುವಂಥದ್ದು. ಈ ಕೊನೆಯ ನಾಮಗಳಾದ ಶ್ರೀ ಶಿವ, ಶಿವಶಕ್ತೈಕ್ಯ ರೂಪಿಣಿ, ಲಲಿತಾಂಬಿಕಾ ಅನ್ನೋ 3 ನಾಮಗಳಲ್ಲಿ ಅತ್ಯಂತ ಸಹಜವಾಗಿ ಸ್ಫುರಿಸುವ ಅರ್ಥ ಏನು ಅಂತಂದರೆ, ಸುಲಲಿತವಾಗಿ ಪ್ರೇಮ ಭಾವದ ಮನಸ್ಸಿನಿಂದ ಪಠಿಸುವ ಈ ಲಲಿತಾನಾಮಗಳಿಂದಲೇ ನಮ್ಮೊಳಗಿನ ಆತ್ಮಜ್ಞಾನದ ಸಂಗತಿಗಳಿಂದ ಆತ್ಮಸ್ವರೂಪದ ಆನಂದವನ್ನೇ ನಾವು ಬೆರೆತು ಹೋಗಬಹುದು ಅಂತ ಈ ನಾಮಗಳ ಸೂಚನೆ. ಆದರೆ ಈ ಐಕ್ಯವಾಗುವ ಮೊದಲು ಈ ನಾಮಗಳ ಅರ್ಥ ಆಗಬೇಕು, ಅನುಸಂಧಾನ ಆಗಬೇಕು. ಈ ರೀತಿಯ ಅರ್ಥಾನುಸಂಧಾನದಿಂದ ಭಾವಶುದ್ಧಿಯ ಶುದ್ಧ ಮನಸ್ಥಿತಿಯ ಶ್ರದ್ಧೆ ಅತೀ ಮುಖ್ಯ ಅಂತ ಇಲ್ಲಿ ವಾಗ್ದೇವಿಯರು ಅದೇ ಸ್ಥಿತಿಯಲ್ಲಿ ಇಡೀ ಲಲಿತಾ ಸಹಸ್ರನಾಮವನ್ನು ನಮ್ಮ ಮುಂದೆ ಪ್ರಸ್ತುತಿಪಡಿಸಿದಾರಲ್ಲ, ಹಾಗಾಗಿ ಈ ವಿಷಯವನ್ನು ಹೇಳ್ತಾರೆ. ಹಾಗಿದ್ದಾಗ ನಾವು ಪಠನೆ ಮಾಡುವಂಥ ಈ ನಾಮಗಳಲ್ಲೇ ಬೆರೆತು ಈ ಮನುಷ್ಯ ಜನ್ಮದ ನಿಜ ಉದ್ದೇಶ ಏನು, ಆ ಉದ್ದೇಶವಾದಂಥ ಆತ್ಮಸ್ವರೂಪವನ್ನು ಸುಲಭವಾಗಿ ಸಹಜವಾಗಿ ಸೇರಿ ಹೋಗ್ಬೋದು ಅಂತ ಈ ವಾಗ್ದೇವಿಯರ ತಾದಾತ್ಮತೆಯ ಅನುಭಾವದ ಸಂಗತಿಯೇ ಈ 3 ನಾಮಗಳಲ್ಲಿ ಶ್ರೀ ಶಿವ, ಶಿವಶಕ್ತೈಕ್ಯ ರೂಪಿಣಿ, ಲಲಿತಾಂಬಿಕಾ ಅನ್ನೋ ನಾಮದಲ್ಲಿ ವಾಗ್ದೇವಿಯರು ನಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ. ಶ್ರೀ ಶಿವ ಅಂದರೆ ಆತ್ಮಜ್ಞಾನವನ್ನು ಕೊಡುವಂಥ ಈ ಜ್ಞಾನಸ್ವರೂಪಿಣಿ ತಾಯಿ. ಆಮೇಲೆ ಶಿವಶಕ್ತೈಕ್ಯ ರೂಪಿಣಿ ಅಂತಂದರೆ ಶಿವಶಕ್ತಿ ಎರಡೂ ಕೂಡ ಬೇರೆ ಅಲ್ಲ, ಅದು ನಮ್ಮ ಆತ್ಮಸ್ವರೂಪವೇ, ಎರಡೂ ಐಕ್ಯವಾಗಿಯೇ ನಮ್ಮೊಳಗೆ ನೆಲೆಸಿದೆ ಅಂತ ಸೂಚನೆ ಕೊಡುವಂಥ ನಾಮ. ಹಾಗೆ ಲಲಿತಾಂಬಿಕಾ ಈ ಜ್ಞಾನದಿಂದ, ಆತ್ಮಜ್ಞಾನದಿಂದ ಈ ಶಿವಶಕ್ತೈಕ್ಯ ಸ್ವರೂಪ ನಮ್ಮ ಶರೀರದಲ್ಲೇ ಹೇಗೆ ನೆಲೆಯಾಗಿದೆ ಅನ್ನೋದನ್ನು ನಾವು ಗಮನಿಸಿ ನೋಡಿಕೊಂಡ್ರೆ ಆಗ ನಮಗೆ ಈ ಲಲಿತಾಂಬಿಕೆ ಅಂದ್ರೇನು ಅನ್ನುವಂತಹ ಸುಲಲಿತವಾದಂಥ ಆನಂದ ನಮ್ಮೊಳಗೆ ಇರುವಂಥದ್ದು ಅರಿವಾಗ್ತದೆ. ಇದೇ ನಮ್ಮ ನಿಜ ಸ್ವರೂಪ ಅನ್ನೋದಾಗಿ ಈ ವಾಗ್ದೇವಿಯರು ಸದಾ ನಮ್ಮ ಹೃದಯದಲ್ಲೇ ನೆಲೆಯಾಗಿರುವಂಥ ಈ ಆನಂದ ಸ್ವರೂಪದ ಚೈತನ್ಯವನ್ನು ಸೇರುವಂತಹ ದಾರಿ ಯಾವುದು ಅನ್ನೋದನ್ನು ಹೇಳ್ತಾ 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 ಅದೇ ಆನಂದ ಸ್ವರೂಪದಲ್ಲೇ ಐಕ್ಯವಾಗಿ ಹೋಗ್ತಾರೆ. ನಮ್ಮ ಸ್ಥಿತಿಯೇ ನಿಮಗೆ ಬರಬಹುದು. ನಮ್ಮಂತೆ ನೀವು ಭಕ್ತಿ ಭಾವದಿಂದ ಇದನ್ನು ಪಠಿಸಿದರೆ ಈ ಐಕ್ಯವಾಗುವ ಸ್ಥಿತಿ ನಿಮಗೂ ಕೂಡ ಬರ್ತದೆ ಅಂತ ವಾಗ್ದೇವಿಯರು ಸೂಚಿಸಿದ್ದಾರೆ ಅಂತ ನಾವು ಕೊನೆಯದಾಗಿ ಇದನ್ನು ತಿಳ್ಕೊಂಡು ಅದೇ ಭಾವಭಕ್ತಿಯ ಶ್ರದ್ಧೆಯಿಂದ ಈ ಲಲಿತಾ ನಾಮಗಳನ್ನು ಪಠಿಸಬೇಕಿದೆ. ಸಹಸ್ರನಾಮ ನಿತ್ಯ ಪಠನೆ ಸಾಧ್ಯವಾಗದಿದ್ದವರಿಗೆ ಅಷ್ಟೋತ್ತರ ಶತನಾಮ, ಅದೂ ಸಾಧ್ಯವಾಗದಿದ್ದವರಿಗೆ ಈ ಸಹಸ್ರನಾಮಗಳಲ್ಲಿ ಯಾವ ನಾಮಗಳು ಇಷ್ಟ ಆಯಿತು ಅದರನ್ನು ಮತ್ತೆ 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 ಪಠಿಸೋದ್ರಿಂದ ಆ ಸ್ಮರಣೆಯ ಬಲದಿಂದಲೇ ಅವರಲ್ಲಿ ಜ್ಞಾನ, ಆ ಜ್ಞಾನದ ಆನಂದ ಸಾಧ್ಯವಿದೆ. ಇದೇ ಮನುಷ್ಯ ಜನ್ಮದ ನಿಜವಾದ ಉದ್ದೇಶ. ಇದಕ್ಕಾಗೇ ಸಹಸ್ರನಾಮ ಪಠಣೆಯನ್ನು ಇಟ್ಟಿರೋದು ಅಂತ ನಾವೆಲ್ಲ ತಿಳ್ಕೊಂಡು ಅದರನ್ನು ಭಕ್ತಿ ಶ್ರದ್ಧೆಯಿಂದ ಸ್ಮರಣೆ ಮಾಡ್ತಾ ಹೋಗಬೇಕು, ಪಠನೆ ಮಾಡ್ತಾ ಹೋಗಬೇಕು. ಅರ್ಥ ವಿವರಣೆಗಳ ಈ ನಾಮ ಸಹಸ್ರ ಮುಗಿದಂತಾಯಿತು. ಹಾಗೆ ಫಲಶ್ರುತಿ ಒಂದು ಉಳಿದಿದೆ. ಈ ಫಲಶ್ರುತಿಯನ್ನು ಅತ್ಯಂತ ಸಂಕ್ಷೇಪವಾಗಿ ಮುಂದಿನ 64ನೇ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.